ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ಗೆ ನುಡಿ ನಮನ. ಕಾರ್ಯಕ್ರಮಕ್ಕೆ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಚಾಲನೆ. ಪ್ರಸಾದ್ ಅವರ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮೆಚ್ಚುಗೆ. ವಿಜೃಂಭಣೆಯಿಂದ ನಡೆದ ಕಾಳಮ್ಮದೇವಿ ಉತ್ಸವ. ದೇವಿಗೆ ತಂಬಿಟ್ಟಿನ ಆರತಿ ಬೆಳಗಿ ವಿಶೇಷ ಪೂಜೆ. ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ದಕ್ಷಿಣ ಕ್ಷೇತ್ರದ ಚುನಾವಣೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಸ್ಟ್ರಾಂಗ್ ರೂಮ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ. ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ರಾಜೀವ್ ಗಾಂಧಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ಮಾಜಿ ಪ್ರಧಾನಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಣೆ. ರಾಜೀವ್ ಗಾಂಧಿ ದೇಶ ಕಂಡ ಅಪ್ರತಿಮ ನಾಯಕ ಎಂದ ಗಣ್ಯರು. ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲ್ನ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ. ಜನರ ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಅಗತ್ಯ ಎಂದ ಗಣ್ಯರು. ಆರ್ಟಿಒ ಮಲ್ಲಿಕಾರ್ಜುನ್ ಜನ್ಮದಿನಾಚರಣೆ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಜಾಗತಿಕ ಸವಾಲು ಎದುರಿಸಲು ಸಿದ್ಧರಾಗಬೇಕು ಎಂದ ಬಿಇಒ. ವಿ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿಗಳ ಬಳಗ ಮತ್ತು ಸುಂಡಹಳ್ಳಿ ನಾಗರಾಜು ಅಭಿಮಾನಿಗಳ ಬಳಗದ ವತಿಯಿಂದ ಹಿರಿಯ ಮುತ್ಸದ್ದಿ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಭಿಮಾನಿ ಬಳಗ ಮುತ್ತುಸ್ವಾಮಿ ನಾಗರಾಜು ಅಭಿಮಾನಿಗಳ ಬಳಗದ ವತಿಯಿಂದ ಅಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ ಪ್ರಸಾದ್ ಅವರ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು. ಮೈಸೂರಿನ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಹಿರಿಯ ಮುತ್ಸದ್ದಿ ರಾಜಕಾರಣಿ ವಿ ಶ್ರೀನಿವಾಸ ಪ್ರಸಾದ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ನಿಮಗೆ ಒಂದು ಅಧಿಕಾರ ಸಿಕ್ಕಿದರೆ ಅದನ್ನು ನಿಮ್ಮ ಸಮುದಾಯದ ಏಳಿಗೆಗೆ ಬಳಸಿಕೊಳ್ಳಬೇಕು ಅಂತ ಹೇಳಿದರು. ಅದೇ ರೀತಿ ಬಸವಣ್ಣ ಸೇರಿದಂತೆ ಹಲವಾರು ಮಹನೀಯರು ತಮ್ಮ ಸಮುದಾಯಕ್ಕೆ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರು. ಅಂಬೇಡ್ಕರ್ ಅವರು ನನ್ನ ಸಮುದಾಯಕ್ಕೆ ತ್ಯಾಗ ಮಾಡಿದ್ದೇನೆ, ಆದರೆ ನಾನು ಬದುಕಿದ ಸಂದರ್ಭಗಳಲ್ಲಿ ನನ್ನನ್ನು ಗೌರವಿಸಲಿಲ್ಲ. ಆದರೂ ನಾನು ಬರೆದಿರುವ ಸಂವಿಧಾನ ಉಳಿಸಿಕೊಳ್ಳದಿದ್ದರೆ ನೀವು ಹಿಂದುಳಿಯುತ್ತೀರಿ ಎಂದು ಹೇಳಿದರು. ಹಾಗಾಗಿ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಅವರ ಆದರ್ಶದಂತೆ ನಡೆಯಬೇಕು ಅಂತ ಹೇಳಿದರು. ನಾನು ಬದುಕಿರುವಾಗ ನನ್ನ ಸಮುದಾಯ ನನ್ನನ್ನು ಗೌರವಿಸಿಲ್ಲ. ನಾನು ಬದುಕಿರುವಾಗ ನನ್ನ ಸಮುದಾಯ ನನ್ನನ್ನು ಗೌರವಿಸಿಲ್ಲ. ಆದರೆ ನಾನು ಸತ್ತ ನಂತರ ನಾನು ಬರೆದುಕೊಟ್ಟ ಸಂವಿಧಾನವನ್ನು ನೀವು ಗೌರವಿಸಿಲ್ಲ ಅಂದರೆ, ನಾನು ಬರೆದುಕೊಟ್ಟ ಸಂವಿಧಾನವನ್ನು ನೀವು ಉಳಿಸಿಕೊಂಡಿಲ್ಲ ಅಂದರೆ, ನೀವು ಮತ್ತೆ 500 ವರ್ಷಗಳ ಗುಲಾಮಗಿರಿಗೆ ಕಾಯಮ್ಮ ಹೋಗ್ತೀರಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿ.ಎಸ್. ವೀರಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ಸಮಾಜಕ್ಕೆ ಏನು ಸಂದೇಶ ಬಿಟ್ಟು ಹೋಗಿದ್ದಾರೆ ಎನ್ನುವುದನ್ನು ಅರಿತುಕೊಳ್ಳಬೇಕು. ಅವರ ಆದರ್ಶವನ್ನು ಸ್ವೀಕರಿಸಿ ನಡೆಯಬೇಕು ಅಂತ ಹೇಳಿದರು. ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಸಾಮಾನ್ಯ ಶಕ್ತಿ ಅಲ್ಲ, ಅದು ಅದ್ಭುತವಾದ ಶಕ್ತಿ. ಈ ದೇಶವನ್ನು ಕಟ್ಟಿದಂಥ ಶಕ್ತಿ, ಈ ದೇಶವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಶಕ್ತಿ, ನಮ್ಮನ್ನೆಲ್ಲ ಒಗ್ಗೂಡಿಸಿದಂಥ ಶಕ್ತಿ, ನಮಗೆ ಸ್ವಾಭಿಮಾನವನ್ನು ತಂದು ಕೊಟ್ಟಂಥ ಅದ್ಭುತವಾದ ಶಕ್ತಿ. ಅವರನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ಜೀವನವನ್ನು ಕೂಡ ಅಂಬೇಡ್ಕರ್ ಹಾದಿಯಲ್ಲಿ ನಡ್ಕೊಂಡು ಹೋಗಿದ್ದವರು ಶ್ರೀನಿವಾಸ ಪ್ರಸಾದ್ ಅವರನ್ನು ನಾನು ಹೆಮ್ಮೆಯಿದ್ದೇನೆ. ನಿವೃತ್ತ ಅಭಿಯಂತರ ಚಂದ್ರಾಸ್ ಮಾತನಾಡಿ, ಶ್ರೀನಿವಾಸ ಪ್ರಸಾದ್ ಅವರು ಹೋರಾಟವನ್ನು ಮೈಗೂಡಿಸಿಕೊಂಡು ಬಂದಂತಹ ಸೃಜನಶೀಲ ವ್ಯಕ್ತಿತ್ವ ಬೆಳೆಸಿಕೊಂಡಿದ್ದರು. ಅವರ ಗುಣಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು. ವಿಧಾನಸಭೆಯಲ್ಲಿ ನಿಷ್ಠೂರವಾಗಿ ವಿಚಾರಗಳನ್ನು ಮಂಡಿಸೋದೇ ಆಗಲಿ, ಪ್ರತಿಕ್ರಿಯೆ ಕೊಡುವುದೇ ಆಗಲಿ ಅವರು ಭಾಳ ತೀಕ್ಷ್ಣವಾಗಿ ಮಾಡ್ತಾರೆ. ಬದಲಾವಣೆ ಗಲಾಟೆ ಆದಾಗ ಅವರು ನಡ್ಕೊಂಡ ರೀತಿ, ಹೊಸ ಚಳವಳಿಗೆ ಬಂದಂಥದ್ದು ಎಲ್ಲ ನೋಡಿದಾಗ ನಮ್ಮ ಸಮಾಜದ ಏಳಿಗೆಗೆ ಮತ್ತು ಜನಾಂಗದ ಹಿತಕ್ಕಾಗಿ ಅವರು ಶ್ರಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಶ್ರೀಧರ್, ಶಿವಪ್ರಕಾಶ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್, ದೇವರಾಜ್ ಅರಸು ವೇದಿಕೆ ಅಧ್ಯಕ್ಷ
ತಗಡಿ ಸಂದೇಶ್ ಸೇರಿದಂತೆ ಇತರರಿದ್ದರು. ಮಂಡ್ಯದ ಗಾಂಧಿನಗರದಲ್ಲಿರುವ ಕಾಳಮ್ಮ ದೇವಸ್ಥಾನದಲ್ಲಿ ಕಾಳಮ್ಮ ದೇವಿಯ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ನೂರಾರು ಮಂದಿ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಮೆರವಣಿಗೆ ನಡೆಸಿದರು. ಮಂಡ್ಯದ ಗಾಂಧಿನಗರದಲ್ಲಿರುವ ಕಾಳಮ್ಮ ದೇವಸ್ಥಾನದಲ್ಲಿ ಕಾಳಮ್ಮ ದೇವಿಯ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ನೂರಾರು ಮಂದಿ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಮೆರವಣಿಗೆ ನಡೆಸಿದರು. ರಥೋತ್ಸವದ ನಿಮಿತ್ತ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಳಮ್ಮ ದೇವಿಗೆ ಕೋಳಿಗಳನ್ನು ಕೊಯ್ದು ಬಲಿ ಸಮರ್ಪಣೆ ಮಾಡಿದರು. ಮಾಜಿ ಪ್ರಧಾನಿಗಳಾದ ದಿವಂಗತ ರಾಜೀವ್ ಗಾಂಧಿ ಅವರ 33ನೇ ಪುಣ್ಯಸ್ಮರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜೀವ್ ಗಾಂಧಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಯುವ ಮುಖಂಡ ಚಿದಂಬರ ಅವರು ರಾಜೀವ್ ಗಾಂಧಿ ಅವರು ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಿಯಾಗಿ ಐಟಿಬಿಟಿಯನ್ನ ಜಾರಿಗೆ ತಂದು ದೇಶದ ಆರ್ಥಿಕ ಪ್ರಗತಿಗೆ ಕಾರಣರಾಗಿದ್ದರು ಎಂದು ಸ್ಮರಿಸಿದರು. ಇಂದು ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ. ಇಂದಿಗೆ ಅವರು ನಮ್ಮ ನಗಲಿ 33 ವರ್ಷಗಳು ಕಳೆದಿದೆ. ಇಂಥ ಈ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣೆನ ಎಲ್ಲ ನಮ್ಮ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ನಮಗೆಲ್ಲ ಗೊತ್ತು, ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರು ಭಾಳ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚಾದ್ಯಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮರು ರಾಜೀವ್ ಗಾಂಧಿಯವರು. ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಂ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿಯವರು ಕೂಡ ಭಾಳ ಕಾರಣ. ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕ್ಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನೆಯಬೇಕು. ನಗರಸಭಾ ಸದಸ್ಯ ಶ್ರೀಧರ್ ಮಾತನಾಡಿ, ರಾಜೀವ್ ಗಾಂಧಿ ಅವರು ದೇಶ ಕಂಡ ಅಪ್ರತಿಮ ನಾಯಕರಾಗಿದ್ದರು. ಅವರು ದೇಶವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕನಸು ಕಂಡಿದ್ದರು. ಅದರಂತೆ ಡಿಜಿಟಲ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದರು. ಅಂತಹ ನಾಯಕ ಇಲ್ಲದಿರುವುದು ದೇಶಕ್ಕೆ ದೊಡ್ಡ ನಷ್ಟವಾಗಿದೆ ಎಂದರು. ರಾಜೀವ್ ಗಾಂಧಿಯವರ ಕನಸು ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಅಂತಿತ್ತು. ಅದೇ ರೀತಿ ಅವರು ನಮ್ಮ ದೇಶಕ್ಕೆ ಕಂಪ್ಯೂಟೀಕರಣ ಆಗಿರ್ಬೋದು ಅಥವಾ ಡಿಜಿಟಲ್ ಮಾಧ್ಯಮಗಳಾಗಿರ್ಬೋದು ಅದೆಲ್ಲ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ನಮ್ಮ ದೇಶಕ್ಕೆ ಪರಿಚಯಿಸಿದ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ. ದುರಂತ ಅವರು ಒಂದು ಕೃತ್ಯಕ್ಕೆ ಬಲಿಯಾಗಿ ನಾವು ಕಳ್ಕೊಂಡ್ವಿ. ನಮಗೆ ಅದು ನಮ್ಮ ದೇಶಕ್ಕೆ ಅಪಾರವಾದ ನಷ್ಟ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್, ಕಾರ್ಮಿಕ ವಿಭಾಗದಲ್ಲಿ ಅಧ್ಯಕ್ಷರಾದ ರಾಮಕೃಷ್ಣ, ಕನ್ನಲಿ ಚೆನ್ನಪ್ಪ, ವಿಜಯಕುಮಾರ್ ಚಂದಗಾಲು, ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಮೇಜಿಂಗ್ ಡಾನ್ಸ್ ಸಂಸ್ಥೆ ವತಿಯಿಂದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಲಯನ್ ಸಂಸ್ಥೆಯ ಲಯನ್ ರಮೇಶ್ ಉದ್ಘಾಟಿಸಿದರು. ಮಂಡ್ಯ ಜಿಲ್ಲೆಯ ಹೆಸರಾಂತ ಡ್ಯಾನ್ಸ್ ಸಂಸ್ಥೆಯಾದ ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆ ವತಿಯಿಂದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಲಯನ್ ಸಂಸ್ಥೆಯ ಲಯನ್ ರಮೇಶ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ರವರು, ತಮ್ಮ ಪ್ರತಿಭೆಗಳನ್ನು ತೋರಿಸಲು ಅರ್ಥಪೂರ್ಣವಾದ ಸಂಸ್ಥೆ ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆಯಾಗಿದೆ. ಈ ಸಂಸ್ಥೆಯು ನಾಗರಿಕತೆ ಶಿಸ್ತನ್ನು ಕಲಿಸುತ್ತಿದೆ ಅಂತ ಹೇಳಿದರು. ಇಂದಿನ ವಿದ್ಯಮಾನಗಳನ್ನು ಗಮನಿಸಿದರೆ ಯುವಕರು ದಿಕ್ಕು ತಪ್ಪುತ್ತಿದ್ದಾರೆ, ಪುಸ್ತಕಗಳ ಪರಿವರ್ತನೆಗೆ ಹೋಗುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಸರಿದಾರಿಗೆ ತಂದು ಅವರನ್ನು ಪರಿವರ್ತಿಸಿ ಜಿಲ್ಲೆಗೆ ಕೊಡುಗೆಯಾಗಿ ಈ ಸಂಸ್ಥೆ ನೀಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ನಾಗರಿಕತೆ, ಶಿಸ್ತು, ಸಂಯಮ, ಮಕ್ಕಳು ತನ್ನ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಅರ್ಥಪೂರ್ಣವಾದಂಥ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲ್. ಆತ್ಮೀಯ ಸ್ನೇಹಿತರು, ನಿಶ್ಚಯವರು ಕಳೆದ 15-16 ವರ್ಷಗಳಿಂದ ನನಗೆ ಆತ್ಮೀಯರು. ಅವರ ವಿದ್ಯಾರ್ಥಿಗಳು ಈ ನಾಡಿನಾದ್ಯಂತ ಎಲ್ಲ ಕಡೆ ಪ್ರದರ್ಶನವನ್ನು ನೀಡಿದ್ದಾರೆ. ಯಾವುದೇ ಟಿವಿಯಲ್ಲಿ ನಡೆಯುವ ಶೋಗಳಲ್ಲೂ ಅವರು ಪ್ರತಿಭಾವಂತರಾಗಿ ಗುರುತಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಇಂದಿನ ವಿದ್ಯಮಾನಗಳ ಪ್ರಕಾರ ಯುವಕರು ಏನಾಗ್ತಾ ಇದ್ದಾರೆ, ಇಂದಿನ ದಿನಮಾನಗಳಲ್ಲಿ ಯುವಕರ ಜವಾಬ್ದಾರಿತ ಸ್ಥಾನಗಳು ಏನು ಅಂತ ಹೇಳಿದ್ರೆ ಅವರು ದಿಕ್ಕು ತನ್ನ ಬದಲಾವಣೆಯನ್ನು ಮಾಡಿಕೊಂಡು ದುಶ್ಚಟಗಳ ಪರಿವರ್ತನೆಗೆ ಹೋಗ್ಬಿಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ದಿಕ್ಕಿಗೆ ಹೋಗುವಂತ ಮಕ್ಕಳನ್ನ ಒಂದು ವ್ಯಕ್ತಿಯಾಗಿ
ಈ ಜಿಲ್ಲೆಗೆ ಕೊಡುಗೆಯಾಗಿ ಮಾಡುವ ನಿರ್ಮಾಣವನ್ನು ಮಾಡ್ತಾ ಇರುವಂಥದ್ದು ಇಂತಹ ಒಂದು ಡ್ಯಾನ್ಸ್ ಶಾಲೆಗಳು. ಇದೇ ಸಂದರ್ಭದಲ್ಲಿ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ನೋಡುಗರ ಗಮನವನ್ನು ಸೆಳೆದರು. ಕಾರ್ಯಕ್ರಮದಲ್ಲಿ ಸ್ವರ್ಣವಾಹಿನಿ ಮುಖ್ಯಸ್ಥರಾದ ಕಬ್ನಳ್ಳಿ ಶಂಭು, ಅಮೇಜಿಂಗ್ ಸಂಸ್ಥೆಯ ಮುಖ್ಯಸ್ಥರಾದ ನಿಶ್ಚಯ್, ಹೊಸಳ್ಳಿ ಶೇಖರ್, ಬಿಜೆಪಿ ಮುಖಂಡರಾದ ಬೇಕರಿ ಅರವಿಂದ್ ಸೇರಿದಂತೆ ಇನ್ನಿತರರಿದ್ದರು. ಕರ್ನಾಟಕ ವಿಧಾನ ಪರಿಷತ್ತಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಡೆಯುವ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 5,403 ಅರ್ಹ ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು. ಜೊತೆಗೆ ಜಿಲ್ಲಾಧಿಕಾರಿಗಳು ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಾಜಕೀಯ ಪಕ್ಷದ ಮುಖಂಡರ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರರವರು ಜೂನ್ 3ರಂದು ಬೆಳಗ್ಗೆ 8ರಿಂದ 4ರವರೆಗೆ ಮತದಾನ ನಡೆಯಲಿದ್ದು, ಜೂನ್ 6ರಂದು ಮತ ಎಣಿಕೆ ನಡೆಯಲಿದೆ. ಎಲ್ಲ ಚುನಾವಣೆ ಪ್ರಕ್ರಿಯೆಗಳು ಜೂನ್ 12ರಂದು ಪೂರ್ಣಗೊಳ್ಳುತ್ತವೆ ಅಂತ ಹೇಳಿದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳು ಒಳಪಡುತ್ತವೆ ಹಾಗೂ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳಾಗಿರುತ್ತಾರೆ. ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಚುನಾವಣಾಧಿಕಾರಿಗಳಾಗಿರುತ್ತಾರೆ ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು. ಮತ್ತೊಂದೆಡೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಸ್ಟ್ರಾಂಗ್ ರೂಮ್ ಪರಿಶೀಲನೆ ನಡೆಸಿದರು. ಮತ ಎಣಿಕೆ ಕೊಠಡಿಗಳಲ್ಲಿ ಮಾಡಿಕೊಳ್ಳಬೇಕಾಗಿರುವ ಸಿದ್ಧತೆಯನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಸಲಹೆ ಹಾಗೂ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜ್ ಕೂಡ ಪಾಲ್ಗೊಂಡಿದ್ದರು. ಕೆಆರ್ಪೇಟೆಯಲ್ಲಿ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಅಂಗವಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ಮಾತನಾಡಿ, ಆರ್ಟಿಒ ಮಲ್ಲಿಕಾರ್ಜುನ್ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಜಗತ್ತಿನ ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಎದುರಾಗುವ ಜಾಗತಿಕ ಸವಾಲುಗಳನ್ನು ಎದುರಿಸಿ ಮುನ್ನಡೆಯಲು ಯುವಜನರು ಆತ್ಮವಿಶ್ವಾಸದಿಂದ ಸಜ್ಜಾಗಬೇಕು ಅಂತ ಅವರು ಕರೆ ನೀಡಿದರು. ಬೇವಿಮಠದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ, ಮಲ್ಲಿಕಾರ್ಜುನ್ ಅವರ ಸರಳತೆ, ವ್ಯಕ್ತಿತ್ವ, ಸಜ್ಜನಿಕೆ, ಬಡಜನರು, ವಿದ್ಯಾರ್ಥಿಗಳ ಬಗ್ಗೆ ಇರುವ ಕಾಳಜಿ ಬಹಳ ಮುಖ್ಯವಾಗಿದೆ. ನೊಂದ ಜನತೆಗೆ ಧ್ವನಿಯಾಗಿ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಸಮಾಜ ಸೇವಾ ಗುಣ ತನ್ನ ಮೈ ರೂಢಿಸಿಕೊಂಡು ಅನೇಕ ಗ್ರಾಮಾಂತರ ಬಡವರ, ಕೂಲಿ ಕಾರ್ಮಿಕರ, ಅದರಲ್ಲೂ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಆಯ್ಕೆ ಮಾಡಿ ನನ್ನ ಹುಟ್ಟುಹಬ್ಬದಂದು ಅವರಿಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರ ಸಲ್ಲಿಸಬೇಕು ಅಂತ ಹೇಳಿ ಅವರ ಧ್ಯೇಯೋದ್ದೇಶ. ಯಾಕೆ ಅಂತಂದರೆ, ನಾವು ಏನಾದರೂ ಒಂದು ಸಾಧನೆ ಮಾಡ್ತೇವೆ, ಹುಟ್ಟಿನಿಂದ ಸಾಯೋದ್ರೊಳಗಡೆ ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕು ಅಂತ ಹಿರಿಯರು ಹೇಳ್ತಾರೆ. ಆದರೆ ನಾವೆಲ್ಲ ಯೋಚನೆ ಮಾಡ್ತೀವಿ, ನಾವೇನಾದರೂ ಒಂದು ಪದವಿ ಗಳಿಸಿದ್ರೆ, ಒಂದು ವಿದ್ಯಾಭ್ಯಾಸ ಮಾಡಿದ್ರೆ, ಎಲ್ಲಾದರೂ ಒಂದು ಚಿನ್ನದ ಪದಕ ಗೆದ್ದರೆ ನಾವು ಅದನ್ನೇ ಸಾಧನೆ ಅಂತೇಳಿ ನಾವು ರೂಢಿಸ್ಕೊಳ್ತೀವಿ. ಇದೇ ಸಮಯದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವೇದಿಕೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ. ರಾಮಕೃಷ್ಣೇಗೌಡ, ಮಾರ್ಗದರ್ಶಕರಾದ ಬೆಳ್ಳೂರು ಶಂಕರ್, ಕಾಗಿನೆಲೆ ಕನಕ ಗುರುಪೀಠದ ಕೆಆರ್ ನಗರ ಶಾಖಾ ಮಠದ ಶಿವಾನಂದಪುರಿ ಸ್ವಾಮೀಜಿ, ಅರುಣ ಸಿದ್ದೇಶ್ವರ ಸ್ವಾಮೀಜಿ, ಸಿಟಿ ಮೂರ್ತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸಾಧನೆಗಳ ಮೂಲಕ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದಿ ಮುತ್ತತ್ತಿ ಕಾಡಂಚಿನ ಗ್ರಾಮದ ಚಂದನ್ ರವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 731ನೇ ರ್ಯಾಂಕ್ ಪಡೆದ ಚಂದನ್ ರವರಿಗೆ ಹಲಗೂರಿನ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಚಂದನ್ ಹಾಗೂ ಅವರ ತಾಯಿ ಅಣ್ಣರವರನ್ನ ಬೆಳ್ಳಿರಥದ ಸಾರಥ್ಯದಲ್ಲಿ ಪಬ್ಲಿಕ್ ಶಾಲಾ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗೌರಿಶಂಕರ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಹಲಗೂರು ಹೋಬಳಿಯ ಸಾಧಕ ಅಭಿಮಾನಿಗಳು, ಹಲವಾರು ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಚಂದನ್ ರವರನ್ನು ಅಭಿನಂದಿಸಲಾಯಿತು.
ನಂತರ ಮಾತನಾಡಿದ ಅವರು, ಇಂದು ನಮ್ಮ ಗುರುವಂದನಾ ಹಾಗೂ ಸಂಘ ಸಂಸ್ಥೆಗಳು ನನ್ನನ್ನು ಅಭಿನಂದಿಸುವುದು ತುಂಬ ಸಂತಸ ತಂದಿದೆ. ನಾನು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ, ರಾಜ್ಯದ ಹಾಗೂ ದೇಶದ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈ ಪರೀಕ್ಷೆ ಕಠಿಣ ಎಂದು ಭಾವಿಸಬಾರದು. ಎದೆಗುಂದದೆ ಶ್ರಮ ಪಡಬೇಕು, ಛಲಬಿಡದೆ ಪರಿಶ್ರಮ ಹಾಕಬೇಕು. ನನ್ನನ್ನು ಹಾಗೂ ನಮ್ಮ ತಾಯಿ ಅಣ್ಣರವರನ್ನ ಬೆಳ್ಳಿ ರಥದ ಸಾರೋಟ್ನಲ್ಲಿ ಕರೆತಂದದ್ದು ನನಗೆ ಸಂತಸ ತಂದಿದೆ. ಈ ಭಾಗದ ಮಕ್ಕಳಿಗೂ ನಾನು ಹೀಗೆ ಓದಿ ಮುಂದೆ ಬರಬೇಕು ಎಂದು ಪ್ರೇರಣೆಯ ಮಾತುಗಳನ್ನಾಡಿದರು. ಇವತ್ತು ಹಲಗೂರಿನ ನಾಗರಿಕರು ಮತ್ತು ನನ್ನ ಹೆಚ್ಚಿನ ಗುರುವೃಂದದವರು ಒಂದು ಅಭಿನಂದನಾ ಸಮಾರಂಭವನ್ನು ಹಲಗೂರಿನಲ್ಲಿ ಹಮ್ಮಿಕೊಂಡಿದ್ದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ನಾನು ಈ ಮೂಲಕ ಈ ಭಾಗದ ಮತ್ತು ಎಲ್ಲ ರಾಜ್ಯದ ಅಥವಾ ದೇಶದ ಮಕ್ಕಳುಗಳಿಗೆ ನಾನು ಹೇಳೋದೇನು ಅಂದರೆ, ಈ ಒಂದು ಪರೀಕ್ಷೆ ಕಠಿಣ ಅನ್ನೋದು ಅಥವಾ ನಾವು ಹಳ್ಳಿಯವರು ಸರ್ಕಾರಿ ಶಾಲೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಅಂತ ಹಿಂಜರಿಯದೆ ಧೈರ್ಯದಿಂದ ನೀವು ಈ ಪರೀಕ್ಷೆಯನ್ನು ಎದುರಿಸಿ ಖಂಡಿತವಾಗಲೂ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ಬೋದು. ಆದರೆ ನಿಮ್ಮ ನಿರಂತರ ಪ್ರಯತ್ನ ಮತ್ತು ನಿಮ್ಮ ಛಲಬಿಡದ ಆ ಒಂದು ದೃಢ ನಿರ್ಧಾರ ತುಂಬ ಪ್ರಮುಖವಾಗುತ್ತೆ. ಬೆಳ್ಳಿ ರಥದ ಸಾರೋಟಿನ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರ ಕರೆದುಕೊಂಡು ಬಂದಿದ್ದು ತುಂಬ ಖುಷಿಕೊಟ್ಟ ವಿಚಾರ. ಬಹುಶಃ ಇದು ಈ ಭಾಗದ ತುಂಬ ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಒಂದು ಸಾಧನೆ ಮಾಡಲು ಅಥವಾ ಜೀವನದಲ್ಲಿ ಮುಂದೆ ಬರಲು ಕೂಡ ಪ್ರೇರೇಪಣೆ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ಮಾತನಾಡಿ, ನಮ್ಮ ಹಲಗೂರು ಹೋಬಳಿಯ ಹಳ್ಳಿಗಾಡಿನ ಚಂದನ್ ರವರು ಬೀರೂಟ ಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು UPSC ಪರೀಕ್ಷೆಯಲ್ಲಿ ಪಾಸಾಗಿರುವುದು ಹೆಮ್ಮೆಯ ಸಂಗತಿ. ರೈತ ಕುಟುಂಬದಲ್ಲಿ ಹುಟ್ಟಿ ನಾಗರಿಕ ಪರೀಕ್ಷೆಗೆ ಪಾಸು ಮಾಡುವುದು ಕಬ್ಬಿಣದ ಕಡಲೆ ಹಾಗೆ ಎನ್ನುವ ಈ ಕಾಲದಲ್ಲಿ ಈ ಪರೀಕ್ಷೆಯನ್ನು ಯಾರಾದರೂ ಪಾಸ್ ಮಾಡಬಹುದು, ಅದಕ್ಕೆ ಶ್ರಮ ಪಡಬೇಕು ಎಂದರು. ಈ ಒಂದು ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರ ಹಲಗೂರು ಹೋಬಳಿಯ ಬೀರೋಟ ಗ್ರಾಮದ ಚಂದನ್ BS ರವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತೀರ್ಣರಾಗಿದ್ದಾರೆ. ಮತ್ತು ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಯಾಕಂದರೆ ರೈತಾಪಿ ವರ್ಗದಿಂದ ಬಂದಂಥವರಿಗೆ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಪಾಸ್ ಮಾಡೋದು ಕಬ್ಬಿಣದ ಕಡಲೆ ಎನ್ನುವಂತಹ ಒಂದು ಸಂದಿಗ್ಧ ಕಾಲದಲ್ಲಿಯೂ ಕೂಡ ಈ ಎಕ್ಸಾಮನ್ನು ತುಂಬ ಯಶಸ್ವಿಯಾಗಿ ಪಾಸ್ ಮಾಡಿರುವಂತಹ ಚಂದನ್ ರವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಸಲುವಾಗಿ ಸನ್ಮಾನ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಮಾನಗೌಡನಹಳ್ಳಿ ಪ್ರೌಢಶಾಲೆಯ ವಿದ್ಯಾರ್ಥಿ HV ವಿನಯರವರು SSLC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 5ನೇ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ AS ದೇವರಾಜು, ಶಿವಲಿಂಗಯ್ಯ, KN ಬಸವರಾಜು, ಶ್ರೀನಿವಾಸ್, ಕಲಾಪ್ರಿಯ ರಾಜು, AT ಶ್ರೀನಿವಾಸ್, ಮುನಿರಾಜು, NK ಕುಮಾರ ಹಾಜರಿದ್ದರು. ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಮೇ 23ರಂದು 2568ನೇ ಭಗವಾನ್ ಗೌತಮ ಬುದ್ಧರ ಬುದ್ಧ ಪೂರ್ಣಿಮೆ ಅಂಗವಾಗಿ ಉಚಿತ ಸಾಮೂಹಿಕ ಅನ್ನ ಸಂತರ್ಪಣೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣ ತಾಲೂಕಿನ ನೇರಳೆಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ತಿಳಿಸಿದರು. ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಮೇ 23ರಂದು 2568ನೇ ಭಗವಾನ್ ಗೌತಮ ಬುದ್ಧರ ಬುದ್ಧ ಪೂರ್ಣಿಮೆ ಅಂಗವಾಗಿ ಉಚಿತ ಸಾಮೂಹಿಕ ಅನ್ನ ಸಂತರ್ಪಣೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣ ತಾಲೂಕಿನ ನೇರಳೆಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವ ಮೂಲ ಭಾರತೀಯರಿಗೆ ಬುದ್ಧ ಮತ್ತು ಆತನ ಧರ್ಮ ಮತ್ತು ಇವರು ಬೋಧಿಸಿದ ಹಾಗೂ ಬದುಕಿದ್ದಾಗ ಜೀವನದಲ್ಲಿ ನಡೆದುಕೊಂಡ ನಡೆ ನುಡಿ ಕುರಿತು ಸರ್ವರಿಗೂ ತಿಳಿ ಹೇಳಬೇಕು ಮತ್ತು ಸತ್ಯ ಮಾರ್ಗದಲ್ಲಿ ಪ್ರತಿ ಮಾನವರು ಬಾಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಅಂದು 11 ಗಂಟೆಗೆ ಆರಂಭವಾಗಲಿರುವ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಪ್ರೊಫೆಸರ್ KS ಭಗವಾನ್ ರವರು ಬುದ್ಧ ಮತ್ತು ಆತನ ಧರ್ಮದ ವಿಚಾರವಾಗಿ ಹಾಗೂ ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಏಕೆ ಎನ್ನುವ ವಿಷಯವಾಗಿ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಹಾಗೂ ಪರಿಶಿಷ್ಟರು ಏಕೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಿಲ್ಲ, ಇದಕ್ಕೆ ಕಾರಣ ಮತ್ತು ಪರಿಹಾರಗಳ ಕುರಿತು DSS 4 ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ವಿಚಾರ ಮಂಡಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಟಿ, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ನೇರಳೆ ಗ್ರಾಮದ ಶಂಭ ಮಹದೇವಯ್ಯ ಸೇರಿದಂತೆ ಇತರರು ಭಾಗವಹಿಸಲಿದ್ದು, ಅಂದು ಮಧ್ಯಾಹ್ನ 1 ಗಂಟೆಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಲಿದ್ದು ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಅದನ್ನು ಇಲ್ಲಿ ಬುದ್ಧ ಮತ್ತು ಆತನ ಧರ್ಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳವ್ರ. ಆ ಸಂಬಂಧ ನಾವು ಭಗವಾನ್ ಗೌತಮ್ ಬುದ್ಧರನ್ನ ಮತ್ತೊಮ್ಮೆ ನಮ್ಮ ಮನ ಮತ್ತು ಮನೆಗೆ ಕೊಂಡೊಯ್ಯಬೇಕು. 2568ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಮಳೆ ಬೆಳೆ ಇಳೆ ಎಲ್ಲವೂ ಸಂತೋಷವಾಗಿರಬೇಕು. ಈ ಕಾರ್ಯಕ್ರಮ ಕುರಿತು ಮಾತನಾಡೋಕ್ಕೆ KS ಭಗವಾನ್ ಸರು ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಮತ್ತು ನಮ್ಮ ಉಲ್ಕೆರೆ ಮಾದೇವಣ್ಣ. ಈಗ ಕನಕ ಜಯಂತಿಗೆ ರಜಾ ಕೊಡ್ತಾರೆ, ಮಹಾವೀರ ಜಯಂತಿಗೆ ರಜಾ ಕೊಡ್ತಾರೆ, ಅಂಬೇಡ್ಕರ್ ಜಯಂತಿಗೆ ರಜಾ ಕೊಡ್ತಾರೆ, ಗಾಂಧಿ ಜಯಂತಿಗೆ ರಜಾ ಕೊಡ್ತಾರೆ. ಆದರೆ ಸರ್ಕಾರ ತನಗೆ ಒಂದು ಏನಾದ್ರು ಒಂದು ಆತ್ಮಸಾಕ್ಷಿ ಅನ್ನೋದಿದ್ದರೆ
ಅಥವಾ ಗೌರವ ಅನ್ನೋದಿದ್ದರೆ ಅಥವಾ ಬುದ್ಧರ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಅನ್ನೋದಿದ್ದರೆ ಬರುವ ದಿನಗಳಲ್ಲಿ ಸಾರ್ವಜನಿಕ ರಜೆ ಅಂತ ಘೋಷಣೆ ಮಾಡಬೇಕು ಅಂತ ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೇನೆ. ಗೋಷ್ಠಿಯಲ್ಲಿ ಚಂದ್ರು, ಬಸವರಾಜು, ನಿಂಗಪ್ಪ, ಶಿವಮೂರ್ತಿ, ಬೊಮ್ಮಯ್ಯ ಇತರರಿದ್ದರು. ಸಾಲ ಬಾಧೆ ತಾಳಲಾರದೆ ರೈತನೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮದ್ದೂರಿನಲ್ಲಿ ಜರುಗಿದೆ. ರೈತ ರಮೇಶ್ ವ್ಯವಸಾಯಕ್ಕಾಗಿ 5 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತನ್ನ 1.5 ಎಕರೆ ಜಮೀನಿನಲ್ಲಿ ಭತ್ತ, ರಾಗಿ, ರೇಷ್ಮೆ ಬೆಳೆ ಬೇಸಾಯ ಮಾಡಿಕೊಂಡಿದ್ದರು. ಆದರೆ ಮಳೆ ಬಾರದೆ ನಾಲೆಗಳಲ್ಲಿ ನೀರಿಲ್ಲದೆ ಬೆಳೆ ನಷ್ಟ ಅನುಭವಿಸಿದ್ದು ಸಾಲವನ್ನ ತೀರಿಸಲಾಗದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಸಂಬಂಧ ಮದ್ದೂರು ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಾಡಿದ್ರಾ? ಇಷ್ಟು ವಯಸ್ಸವ್ರಿಗೆ ಏನು ಕೆಲಸ ಮಾಡ್ತಾರೆ? ವ್ಯವಸಾಯನ ಏನು ಮಾಡ್ತಾ ಇದ್ದೀರಾ? ಏನು ಕಾರಣ ಅನಿಸುತ್ತೆ ನಿಮಗೆ? ಹಾಂ ಜನ ಮಕ್ಕಳು ನಿಮಗೆ ನೋಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ಗೆ ನುಡಿ ನಮನ. ಕಾರ್ಯಕ್ರಮಕ್ಕೆ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಚಾಲನೆ. ಪ್ರಸಾದ್ ಅವರ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮೆಚ್ಚುಗೆ. ವಿಜೃಂಭಣೆಯಿಂದ ನಡೆದ ಕಾಳಮ್ಮದೇವಿ ಉತ್ಸವ. ದೇವಿಗೆ ತಂಬಿಟ್ಟಿನ ಆರತಿ ಬೆಳಗಿ ವಿಶೇಷ ಪೂಜೆ. ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ದಕ್ಷಿಣ ಕ್ಷೇತ್ರದ ಚುನಾವಣೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಸ್ಟ್ರಾಂಗ್ ರೂಮ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ. ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ರಾಜೀವ್ ಗಾಂಧಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ಮಾಜಿ ಪ್ರಧಾನಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಣೆ. ರಾಜೀವ್ ಗಾಂಧಿ ದೇಶ ಕಂಡ ಅಪ್ರತಿಮ ನಾಯಕ ಎಂದ ಗಣ್ಯರು. ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲ್ನ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ. ಜನರ ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಅಗತ್ಯ ಎಂದ ಗಣ್ಯರು. ಆರ್ಟಿಒ ಮಲ್ಲಿಕಾರ್ಜುನ್ ಜನ್ಮದಿನಾಚರಣೆ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಜಾಗತಿಕ ಸವಾಲು ಎದುರಿಸಲು ಸಿದ್ಧರಾಗಬೇಕು ಎಂದ ಬಿಇಒ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ